ರಾಮ ರಾವಣ ಯುದ್ಧ ನಡೆಯಿತು. ರಾವಣ ಸತ್ತ. ಇಲ್ಲಿವರೆಗೂ ಎಲ್ಲರಿಗೂ ಈ ಕತೆ ಗೊತ್ತು. ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದು 1000 ತಲೆಯ ರಾವಣನ ಬಗ್ಗೆ. ಈ ಕ್ಯಾರೆಕ್ಟ್ರು ತುಂಬಾ ಜನಕ್ಕೆ ಗೊತ್ತಿಲ್ಲ. ಜನಕ್ಕೆ ಯಾಕೆ ಗೊತ್ತಿಲ್ಲ, ಈ 1000 ತಲೆ ರಾವಣ ಪ್ರಚಾರದಲ್ಲಿ ಯಾಕೆ ಬರಲಿಲ್ಲ, ಅವನ ವಿಷಯ ಏನಕ್ಕೆ ಪ್ರಚಾರ ಬರಲಿಲ್ಲ, ಇದ್ರ ಬಗ್ಗೆನೂ ಒಂದು ಮಾಹಿತಿ ಇದೆ. ವಿಶ್ರವ ಮುನಿ ಮತ್ತೆ ಕೈಕಸಿ ರಾಕ್ಷಸಿ ಇವರಿಬ್ರಿಗೆ ಹುಟ್ಟಿದ ಮಕ್ಕಳು ರಾವಣ, ಕುಂಭಕರ್ಣ ಮತ್ತು ಈ ಸಹಸ್ರಮುಖ. ವಿಶ್ರವ ಮುನಿ ಕೈಕಸಿ ರಾಕ್ಷಸಿ, ಎಲ್ಲಿಂದಲ್ಲಿ ರಾಕ್ಷಸಿಗೂ ಮುನಿಗೂ ಹುಟ್ಟೋ ಮಕ್ಕಳು ಇವರು ರಾವಣ, ಕುಂಭಕರ್ಣ, ಸಹಸ್ರಮುಖ. ಎಂತ ಕಾಂಬಿನೇಷನ್! ದೇವರು ದಿಂಡ್ರು, ಜಪ ವ್ರತ ತಪ, ಇದು ಮುನಿ. ರಾಕ್ಷಸಿ ಬಗ್ಗಿ ತಿನ್ನು, ರಕ್ತ ಮಾಂಸ, ಕ್ರೂರತೆ ಸಂಕೇತ ರಾಕ್ಷಸ. ಊರಿಬ್ರು ಕಾಂಬಿನೇಷನ್ ಅಲ್ಲಿ ಹುಟ್ಟೋ ಮಕ್ಳು ಹೆಂಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಕ್ಕೆ ಇರಬೇಕು ರಾವಣ ಇವರೆಲ್ಲ ಏನವ್ರೆ, ದೇವರು ಒಂದು ಅರ್ಧ ದೇವ್ರ ತರ, ದೇವ್ರ ಪೂಜೆ ಮಾಡು, ಇದ್ ಮಾಡು, ಇನ್ನರ್ಧ ಜನಗಳಿಗೆ ಹಿಂಸೆ ಕೊಡು, ತೊಂದರೆ ಕೊಡು. ಈ ಕಾಂಬಿನೇಷನ್ ನೋಡ್ಕೊಂಡೇ ಇರಬೇಕು. ಗಂಡಂದಿರು ಹೆಂಡತಿಗೆ ಬೈತಾ ಇರ್ತಾರೆ, ನೀನು ರಾಕ್ಷಸಿ ಇದ್ದಂಗೆ, ರಾಕ್ಷಸಿ ಇದ್ದಂಗೆ. ಹೆಂಡ್ತಿರು ಗಂಡಂದಿರಿಗೆ ಬೈತಾ ಇರ್ತಾರೆ, ಸನ್ಯಾಸತ್ವ ತಗೊಳ್ಳಿ, ಸನ್ಯಾಸಿ ಆಗ್ಬಿಟ್ಟಿದ್ದೀರಾ, ಮುನಿ ಆಗ್ಬಿಟ್ಟಿದ್ದೀರಾ. ಇರ್ಬೋದೇನಪ್ಪ, ಗೊತ್ತಿಲ್ಲ. ಈ 3 ಮಕ್ಕಳು ಈ ವಿಶ್ರವ ಮುನಿಗೆ ಮತ್ತೆ ಕೈಕಸಿಗೆ ಹುಟ್ಟುವಂತ ಮಕ್ಕಳು. ಈ ಸಹಸ್ರಮುಖ ಏನಿದಾನೆ ಬಹಳ ಬುದ್ಧಿವಂತ, ಬಹಳ ಬಲಿಷ್ಠ. ಇವನು ಚಿಕ್ಕ ವಯಸ್ಸಲ್ಲೇ ಹಿಮ ಪರ್ವತ ಗುಹೆಗಳಿಗೆಲ್ಲ ಹೋಗಿ ಶಿವನ್ನ ತಪಸ್ ಮಾಡಿರ್ತಾನೆ. ತಪಸ್ ಮಾಡಿ ವರ ತಗೊಂಡು ಅದ್ಭುತ ತಲೆ, ಒಂದು 1000 ತಲೆ. ಒಂದ್ ತಲೆಗೆ ಎಷ್ಟು ಬುದ್ಧಿ ಇರುತ್ತೆ. 10 ತಲೆ ರಾವಣನ್ನೇ ರಾಮ ಸಾಯಿಸೋದ್ರೊಳಗಡೆ ಎಷ್ಟು ಕಷ್ಟ ಆಯ್ತು, ಎಷ್ಟು ಜನ ಸತ್ರು, ಎಷ್ಟು ಒದ್ದಾಟ. ಇನ್ನು 1000 ತಲೆ ಇವನು. ಒಂದೊಂದು ತಲೆ ಒಂದೊಂದು ತರ ಯೋಚನೆ ಮಾಡುತ್ತೆ, ಒಂದೊಂದು ತಲೆ ಒಂದೊಂದು ಮಂತ್ರ ಶಕ್ತಿ, ಒಂದೊಂದು ತಲೆ ಒಂದೊಂದು ಬುದ್ಧಿವಂತಿಕೆ, ಒಂದೊಂದು ತಲೆ ಒಂದೊಂದು ಯೋಚನೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪನೆಗೆ ಹೋಗಿ. ಈ ಕತೆ ನಿಜನ ಸುಳ್ಳು ಗೊತ್ತಿಲ್ಲ, ಆದ್ರೆ ನಾವ್ ಇದನ್ನ ಕಲ್ಪನೆಗೆ ತಗೊಳ್ಳೋಣ. ಒಬ್ಬ ವ್ಯಕ್ತಿ ಇದ್ದಾರೆ, ಅವನಿಗೆ 1000 ತಲೆ. ಹೆಂಗ್ ಥಿಂಕ್ ಮಾಡ್ಬೋದು? ಅದು ಪೆದ್ದ ಅಲ್ಲ, ಒಂದೊಂದು ತಲೆನೂ ಒಂದೊಂದು ವಿಚಿತ್ರವಾದಂತ ಬುದ್ಧಿಗಳು, ವಿಚಿತ್ರ ಕ್ಯಾರೆಕ್ಟರ್ಸು. ಒಂದೇ ಗುಂಪಲ್ಲಿ 1000 ಜನ ಇದ್ದಾಗ ಹೆಂಗಿರುತ್ತೆ, ಎಷ್ಟು ಶಕ್ತಿಶಾಲಿಯಾಗಿರುತ್ತೆ, ಕಾಂಟ್ರವರ್ಸಿ ಆಗಿರುತ್ತೆ. ಈ ತರ ಇವನು ಆ 1000 ತಲೆಗೂ ಅದರದ್ದೇ ಆದಂತ ವೈಶಿಷ್ಟ್ಯತೆ ಇದೆ, ಶಕ್ತಿಗಳಿದೆ. ಇವನು ಶಿವನಿಂದ ವರ ತಗೊಂಡಿರ್ತಾನೆ. ಅದಾದ್ಮೇಲೆ ಇವನು ಬ್ರಹ್ಮನ್ನ ತಪಸ್ ಮಾಡಿ ಬ್ರಹ್ಮದೇವನಿಂದ ಒಂದು ವರ ತಗೋತಾನೆ. ಏನಂತ? ಬ್ರಹ್ಮದೇವ, ನೋಡಪ್ಪ, ನಾನು ಇಡೀ ಪ್ರಪಂಚನ, ದೇವತೆಗಳನ್ನ, ಇಡೀ ಭೂಮಂಡಲನ ನನ್ನ ನೋಡಿ ಎದುರ್ಕೋಬೇಕು. ನಾನು ಎಲ್ಲರ ಮೇಲೂ ರಾಜ್ಯಭಾರ ಮಾಡಬೇಕು. ಎಲ್ಲರೂ ನನ್ನ ನೋಡಿ ಎದುರ್ಕೊಂಡು ನಡುಗಬೇಕು. ಈ ಥರದೊಂದು ವರ ಕೊಡು. ಆಗ ಬ್ರಹ್ಮದೇವ, ನೋಡಪ್ಪ, ನಿನ್ನ 1000 ತಲೆಗಳನ್ನ ನಾಶ ಮಾಡೋದು ಕಷ್ಟ, ಆದ್ರೆ ನಿನ್ನ ಕೆಟ್ಟ ಮನಸ್ಸು, ಕೆಟ್ಟ ಆಲೋಚನೆ, ಕೆಟ್ಟ ತಂದಿಂದ ನೀನು ನಾಶ ಆಗಿದ್ಯಾ. ಇವನು ಬ್ರಹ್ಮಂಗೆ ಹೇಳ್ತಾನೆ, 1000 ತಲೆನೇ ನನ್ನ ಶಕ್ತಿ, ನೀನದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ವರ ಕೊಡು. ಆಯ್ತು, ಬ್ರಹ್ಮದೇವ ವರ ಕೊಡ್ತಾರೆ. ಇವನ್ಗೆ ಟೈಮ್ ಕೆಟ್ಟಾಗ ಒಳ್ಳೆ ಮಾತುಗಳು ತಲೆ ಒಳಗಡೆ ಹೋಗಲ್ಲ ಅನ್ನೋದು ಇದಕ್ಕೆ. ಇನ್ನೊಂದು ಇರೋದೆಲ್ಲ ದುಷ್ಟ ಬುದ್ಧಿ. ಅಪ್ಪ ಮುನಿ,
ಅದರಿಂದ ಇವರು ಹಠಕ್ಕೆ ಬಿದ್ದು ದೇವ್ರನ್ನ ಕರೆಸ್ಕೊಳ್ಳೋ ಅಂತ ತಾಕತ್ತಿದೆ. ಅರ್ಧ ಅಪ್ಪನ ಬುದ್ಧಿ, ಹುಟ್ಟಿರೋದು ರಾಕ್ಷಸಿ, ಅವಳು ಹೊಟ್ಟೆ ಆ ದೇಹದಿಂದ ಬಂದಿರೋದು ರಾಕ್ಷಸ ತರ ಬರೀ ಕೆಟ್ಟ ಬುದ್ಧಿಗಳೇ. ಇವನಿಗೆ ಆಯಿತು, ವರ ಸಿಕ್ತು, ಹೋಗು ಎಲ್ಲ ದೇವ್ರುಗಳನ್ನು ಹಿಂಸೆ ಕೊಡು, ಚಿತ್ರ ಹಿಂಸೆ ಕೊಡು. ಸಾಮಾನ್ಯ ದೇವ್ರುಗಳ ಕೈಲಿ ಇವನ್ನ ಸಾಯಿಸಕ್ಕಾಗಲ್ಲ. ಈ ಇಂದ್ರ ಚಂದ್ರ ಅವರೆಲ್ಲ ಇವನ್ ಯಾಕಾರು ಇವ್ರಿಗೆ 1000 ತಲೆ ಆಯ್ತು, ಒಂದೊಂದ್ ತಲೆನೂ ಒಂದೊಂದ್ ತರ ಆಡ್ತವೆ. ದೇವ್ಲಕ್ಕಕ್ಕೆ ಹೋಗೋದು, ಉಗಿಯೋದು, ತೊಂದರೆ ಕೊಡೋದು. ಒಂದು ತಲೆಯಲ್ಲಿ ಇರೋ ದುಷ್ಟ ಬುದ್ಧಿ, ಒಂದು ತಲೆ ಬೈಯಕ್ ಕೂತ್ಕೊಂಡ್ರೆ ಇವತ್ತಿನ ಕಾಲದಲ್ಲಿ ಕೇಳಕ್ಕಾಗಲ್ಲ. ಇನ್ನು 1000 ತಲೆನೂ ಬೈದ್ರೆ ಇಂದ್ರ ಚಂದ್ರ ಎಲ್ಲ ಯದ್ನ ಬಿದ್ನು ಅಂತ ಶಿವನ ಹತ್ರ ಹೋಯ್ತಾರೆ. ಶಿವನ ಹತ್ರ ಹೋಗಿ ಶಿವನ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಿಂಗಾಗಿದೆ, ಈ ತರ ಆಗಿದೆ. ಆಗ ಶಿವ ಫುಲ್ಲು ತಪಸ್ಸಲ್ಲಿ ಇರ್ತಾರೆ. ಇವರು ಗೋಳಾಟ ಒದ್ದಾಟ ಎಲ್ಲ ನೋಡಕ್ಕಾಗ್ದಂಗೆ ಶಿವ ಪ್ರತ್ಯಕ್ಷ ಆಗಿ ಎದ್ದು ಈ ಸಹಸ್ರ ತಲೆನ ಕರೀತಾರೆ. ಕರೆದ್ಬಿಟ್ಟು ಅವ್ನಿಗೆ ಹೇಳ್ತಾರೆ, ಏನಕ್ಕೆ ಹಿಂಗೆ ಮಾಡ್ತಿದ್ಯಲ್ಲ. ಆಗ ಅವನು ಹೇಳ್ತಾನೆ, ನೀನು ಶಿವ, ನಿನ್ಗಿಂತ ನಾನು ಗ್ರೇಟು, ನನ್ನ ಹತ್ರ 1000 ತಲೆ ಶಕ್ತಿಗಳಿದೆ, ನೀನೇನು ಅಲ್ಲ, ನೀನು ಬಚ್ಚ. ಶಿವಂಗೆ ಕೋಪ ಬಂದು ಒಂದು ರುದ್ರ ನರ್ತನ ಮಾಡಿ ತ್ರಿಶೂಲ ತಕೊಂಡು ಒಂದೊಂದು ತಲೆನೂ ಕತ್ತರಿಸಾಕ್ತಾರೆ. ಇವನು ಏನೇನೋ ಟ್ರೈ ಮಾಡ್ತಾನೆ. ಶಿವ ಸೃಷ್ಟಿನೂ ಅವರೇ, ಲಯನೂ ಅವರೇ, ದಿ ಎಂಡು ಅವರೇ, ಎಲ್ಲ ಶಿವನ್ ಮುಂದೆ. ಇನ್ನೇನು ಈ ಸಹಸ್ರನ್ನ ಸೃಷ್ಟಿ ಮಾಡಿದ್ದೆ ಶಿವ, ಅವರೇ ಸೃಷ್ಟಿಕರ್ತ. ಇವನೋಗಿ ಶಿವನ ಹತ್ರ ಎಗರಾಡಿದ್ರು ಬಿಡ್ತಾರ. ಇವನ್ ಎಲ್ಲ ತಲೆನ ಕಟ್ ಎಲ್ಲ ಕಟ್ ಮಾಡಿ ಬಿಸಾಕ್ತಾರೆ. 999 ತಲೆನು ಡಮಾರ್, ಬರೀ ಒಂದೇ ಒಂದು ತಲೆ ಇದೆ. ಆಗ ಈ ಸಹಸ್ರ ಓಡೋಗಿ ಕಾಲಿಗೆ ಬೀಳ್ತಾರೆ. ಶಿವನ್ ಕಾಲಿಗೆ ಬಿದ್ದು, ಅಪ್ಪ ನನ್ನ ಕಾಪಾಡಿ, ನನ್ನ ತಪ್ಪಾಯ್ತು. ಈ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿದ್ದಂಗೆ ಶಿವ ಶಾಂತನಾಗಿ, ಇವನ್ ಫಸ್ಟ್ ಶಿವನ್ ಭಕ್ತ ಬಗ್ಗಿ ಬಂದ್ರೆ ಶಿವ ಮುಗೀತು, ಅವ್ರು ಏನ್ ಕೇಳಿದ್ರು ಕೊಡ್ತಾರೆ. ಇದೇ ಶಿವ ದೇವ್ರದ್ದು ಸ್ಪೆಷಾಲಿಟಿ. ಇವನ್ ಬಂದ ತಪ್ಪಾಯ್ತು ಅಂತ ಕೇಳ್ಕೊಂಡ, ಆಗ ಶಿವ, ನೀನು ಮಾಡಿರೋ ತಪ್ಪಿಗೆ ಎಷ್ಟು ದುಷ್ಟತನದಿಂದ ಬದುಕಿದ್ಯಾ, ಜನಕ್ಕೆ ನೀನು ಎಷ್ಟು ತೊಂದರೆ ಕೊಟ್ಟಿದ್ಯಾ, ನಾನು ನಿಂಗೊಂದು ಶಾಪ ಕೊಡ್ತೀನಿ ಅಂದ್ಬಿಟ್ಟು ಒಂದು ಶಾಪ ಕೊಡ್ತಾರೆ. ನಿನ್ನ ಹೆಸರು ಭವಿಷ್ಯದಲ್ಲಿ ಎಲ್ಲ ಮರ್ತೋಗ್ಬಿಡ್ತಾರೆ. ನಿನ್ನ ಏನು ನೀನು 1000 ತಲೆ ಇದೆ, ನಾನು ನೇಮ್ ಮಾಡಬೇಕು, ಹೆಸರು ಮಾಡಬೇಕು, ರೂಲ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನೂ ಇಲ್ಲ, ನೀನ ಎಲ್ಲ ಮರ್ತು ಬಿಡ್ತಾರೆ. ಆಲ್ಮೋಸ್ಟ್ ಆಲ್ ನಿನ್ನ ಕತೆ ಮುಗೀತು, ನೀನು ಪ್ರಚಲಿತ ಇರೋದಲ್ಲ, ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಜನ್ರೇಷನಲ್ಲಿ ನಿನ್ನ ಹೆಸರೇ ಇಲ್ಲ ಅಂದ್ಬಿಟ್ಟು ಒಂದು ಶಾಪ ಕೊಡ್ತಾರೆ. ಆ ಕಾರಣಕ್ಕೆ ಈ ಸಹಸ್ರನ ವಿಷಯ ಅಷ್ಟು ಪ್ರಚಲಿತದಲ್ಲಿ ಬರಲಿಲ್ಲ, ಅವನು ಫೇಮಸ್ ಆಗಲಿಲ್ಲ. ಇದು ಒಂದು ಕತೆ. ಇನ್ನೊಂದು ಕತೆ ಇದೆ ಈ ಸಹಸ್ರನ ಬಗ್ಗೆನೆ. ಈ ಸಹಸ್ರ, ಈ 1000 ತಲೆ ರಾವಣನ್ನ ನಾವು ಈ ತಂತ್ರ ಪಾಠಗಳಲ್ಲಿ, ಶೈವ ಪುರಾಣಗಳಲ್ಲಿ ಇದು ಪತ್ತೆ ಆಗಿದೆ, ಬರೆದಿದ್ದಾರೆ. ಶ್ರೀಲಂಕಾದಲ್ಲಂತೂ ಆಲ್ಮೋಸ್ಟ್ ಆಲ್ ಇದ್ರ ಕತೆ ಫೇಮಸ್ಸು. ಅಂದ್ರೆ ನಿಜನೋ ಸುಳ್ಳು, ಆದ್ರೆ ಇಷ್ಟೇ, ನಾವು ಕೆಟ್ಟ ಆಲೋಚನೆ, ಕೆಟ್ಟತನ, ಕೆಟ್ಟದ್ದು ಥಿಂಕಿಂಗು, ಶಕ್ತಿ ಇದೆ. ಈ ಕ್ಷಣಕ್ಕೆ ನನಗೆ ಶಕ್ತಿ ಇದೆ, ನಾನು ಎಗರಾಡ್ತೀನಿ, ಎಲ್ಲರಿಗೂ ಹಿಂಸೆ ಕೊಡ್ತೀನಿ ಅಂತಂದ್ರೆ ಜಸ್ಟ್ ಒನ್ ಡೇ ಬರುತ್ತೆ, ಎಲ್ಲ ನಾಶ ಆಗುತ್ತೆ. ಕೆಟ್ಟದ್ದು ಯಾವತ್ತಿದ್ರೂ ನಾಶ ಆಗುತ್ತೆ ಅನ್ನೋ ಒಂದು ಕತೆ. ಇದು ಒಂದು ಕತೆ ಸಹಸ್ರಂದು. ಇನ್ನೂ ಒಂದು ಕತೆ ಇದೆ, ಇನ್ನೊಂದು ಪೌರಾಣಿಕ ಕತೆ, ಪುರಾಣಗಳಲ್ಲಿ ಬರುತ್ತೆ ಈ ಕತೆ. ಈ ಕಥೆಯ ಪ್ರಕಾರ ಯುದ್ಧ ಆಯಿತು, ರಾವಣ ಎಲ್ಲರದು ಯುದ್ಧ ನಡೀತು. ಈ ರಾವಣನ ಸಾಯಿಸ್ತಾರೆ. ಈ ವಿಷಯ ಈ ಸಹಸ್ರನ್ಗೆ ಗೊತ್ತಾಗುತ್ತೆ. ಈ ಸಹಸ್ರ
ಇವನು ಭೂಲೋಕದಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ಇವನು ಚಿಕ್ಕ ವಯಸ್ಸಲ್ಲಿ ಈ ಚಿಕ್ಕ ವಯಸ್ಸಲ್ಲಿ ಸಹಸ್ರ ಮತ್ತೆ ರಾವಣ ಆಟ ಆಡ್ಬೇಕಾರೆ ಏನೋ ಒಂದು ಆಟ ಆಡ್ತಿರ್ತಾರೆ. ಆಗ ಈ ಸಹಸ್ರ ಒಂದ್ ಏಟ್ ಕೊಡ್ತಾನೆ ರಾವಣಗೆ. ಬಹಳ ಇನ್ನೇನು ಒಂದು ಸತ್ತೇ ಹೋಗೋ ಲೆವೆಲ್ಗೆ ಏಟ್ ಬಿಡುತ್ತೆ. ಈ ತಾಯಿ ಇದನ್ನ ನೋಡ್ಬಿಟ್ಟು ಬಂದು ಈ ಸಹಸ್ರಂಗೆ ಬೈದು, ನೀನು ಈ ಭೂಮಿ ಮೇಲೆ ಇರಬೇಡ, ಈ ಬ್ರಹ್ಮಾಂಡ ಬಿಟ್ಟು ಬೇರೆ ಲೋಕಕ್ಕೆ ಹೋಗು, ನೀನಲ್ಲಿರು, ನೀನು ಇಲ್ಲಿರೋದಕ್ಕೆ ನಾಲಾಯಕು, ನಿನ್ನ ಸ್ವಂತ ತಮ್ಮಂಗ್ ಹೊಡಿತಿದ್ಯಾ, ನೀನು ಇಲ್ಲಿ ಇರಬೇಡ ಅಂದ್ಬಿಟ್ಟು ಕೋಪದಲ್ಲಿ ಬೈದಿ ಓಡಿಸ್ಬಿಡ್ತಾಳೆ. ಇವನು ವಿಚಿತ್ರವಾದಂಥ ತನ್ನದೇ ಆದಂಥ ಲೋಕದಲ್ಲಿ ಇವನಲ್ಲಿರ್ತಾನೆ. ಈಗ ರಾವಣನ್ನ ಸಾಯಿಸಿದಾಯ್ತು. ಈ ವಿಷಯ ಈ ಸಹಸ್ರಂಗೆ ಗೊತ್ತಾಗುತ್ತೆ. ಅವನು ಕೋಪದಲ್ಲಿ ಬಂದು ಇಲ್ಲಿ ಏನವ್ರೆ ರಾಮನಿಂದ ಹಿಡಿದು ಹನುಮಂತನಿಂದ ಹಿಡಿದು ಎಲ್ಲರೂ ಅಷ್ಟು ಜನನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಅವ್ರಿಗೆಲ್ಲ ನಿದ್ದೆ ಬರೋ ಹಂಗ್ ಮಾಡಿ 1000 ತಲೆ ಮಂತ್ರಗಳು, ಅಯ್ಯೋ ಇವನು ಸುಮ್ಮನೆ ಇವನು ಅಷ್ಟು ಜನನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಗೋಳಿಕತಾನೆ. ರಾಮಂಗೂ ರಾವಣಂಗೂ ಎಲ್ಲರಿಗೂ ಹಿಂಸೆ ಕೊಟ್ಟಿ ಈ ಎಷ್ಟು ತೊಂದರೆ ಕೊಡ್ಬೋದು ಅಷ್ಟು ತೊಂದರೆ ಕೊಡ್ತಾರೆ. ಹನುಮಂತ ಬಡದಾಡ್ತಾನೆ, ಏನೇನೋ ಫೈಟ್ ಮಾಡ್ತಾರೆ. ದೊಡ್ಡ ಯುದ್ಧನೇ ನಡೀತಿದೆ. ಅಂದ್ರೆ ಅದು ಭೂಲೋಕದಲ್ಲ, ಅವ್ರ ಲೋಕದಲ್ಲಿ ಅವನೊಂದು ಸಪರೇಟ್ ಲೋಕ ಮಾಡ್ಕಡೆ ಇರ್ತಾನೆ. ಆ ಲೋಕದಲ್ಲಿ ಎಷ್ಟೇ ಎಲ್ಲರೂ ಪ್ರಯತ್ನ ಪಟ್ಟು ಇವನ್ನ ಸೋಲ್ಸಕ್ಕಾಗಲ್ಲ. ಒಂದ್ ತಲೆ ಬಿದ್ರೆ ಇನ್ನೊಂದ್ ತಲೆ ಎದ್ದೇಳ್ತದೆ. ಆ ತಲೆನೂ ಎಲ್ಲ 1000 ತಲೆಗಳು ಕುತಂತ್ರಿ ತಲೆಗಳೇ. ಆದ್ರೆ ಒಂದು ಸನ್ನಿವೇಶನ್, ಒಂದು ಸಿಚುವೇಶನ್ ಬರುತ್ತೆ. ಆ ಸಿಚುವೇಶನ್ ಅಲ್ಲಿ ಈ ರಾಮ ಒಂದು ಬ್ರಹ್ಮಾಸ್ತ್ರ ಟೈಪ್ ಅಲ್ಲಿ ಒಂದು ಅಸ್ತ್ರ ಪ್ರಯೋಗ ಮಾಡಬೇಕು. ಅದನ್ನ ಪ್ರಯೋಗ ಮಾಡಿದ್ರೆ ಇಡೀ ಭೂಮಂಡಲ ಏನು ಇಡೀ ಯೂನಿವರ್ಸೇ ನಾಶ ಆಗುವಂತ ಟೈಮ್ ಅದು. ಏನೇ ಮಾಡಿದ್ರು ಇವನು ಸೋಲ್ತಾ ಇಲ್ಲ. ಈಗ ಅದನ್ನ ಪ್ರಯೋಗ ಮಾಡಬೇಕು. ಈ ಟೈಮ್ ಬರುತ್ತೆ. ಈ ಟೈಮು ರಾಮ ಬಾಣನ ಪ್ರಯೋಗ ಮಾಡಬೇಕು. ಆಗ ಇವ್ರಿಗೆಲ್ಲರಿಗೂ ರಾಮಂಗೆ ಪ್ರಜ್ಞೆ ತಪ್ಪೋ ರೀತಿ ಮಾಡ್ತಾನೆ ಈ ಸಹಸ್ರ. ಆಗ ಸೀತಾಮಾತೆ ಒಂದು ಶಕ್ತಿ ರೂಪಕ್ಕೆ ಬಂದು, ಗಂಡ ಸತ್ತೋಯ್ತಾನೆ ಇನ್ನು ಸಾಯಿಸ್ಬಿಡ್ತಾನೆ ಅವನು ಅಂದ್ಬಿಟ್ಟು ಒಂದು ಶಕ್ತಿ ರೂಪಕ್ಕೆ ಬಂದು ಇವನ್ ಲೋಕಕ್ಕೆ ಹೋಗಿ ಎಷ್ಟು ಅಗ್ರೆಸಿವ್ ಆಗಿ ಶಕ್ತಿ ರೂಪದಲ್ಲಿ ಇರ್ತಾಳೆ ಸೀತಾಮಾತೆ. ಅಂದ್ರೆ ಅವ್ರ ಪತಿವ್ರತೆ. ಆ ಸಹಸ್ರಂದು 1000 ತಲೆಗಳನ್ನು ಅವನ ದೇಹನು ಎಲ್ಲಾನು ತನ್ನ ಹೊಟ್ಟೆ ಒಳಗೆ ಹಾಕಬಿಡ್ತಾಳೆ. ಅಂದ್ರೆ ತಿಂದಂಗೆ ನುಂಗ್ಬಿಡ್ತಾಳೆ. ಮುಗೀತು ಸಹಸ್ರನ್ ಕತೆ. ಇದು ಒಂದ್ ಕತೆ. ಈ ಕತೆ ಏನ್ ತೋರಿಸುತ್ತೆ? ಹೆಣ್ಣು ಸೈಲೆಂಟ್ ಆಗಿದ್ರೆ ನಾರಿ, ಮುನಿದರೆ ಮಾರಿ. ಗಂಡಂಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾರೆ ಸಂಸಾರಕ್ಕೆ, ಗಂಡಂಗೋಸ್ಕರ ರೆಡಿ ಟು ಫೈಟ್. ಇದು ಒಂದ್ ಕತೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ವಿಚಿತ್ರವಾದಂತ ಕತೆ, ಅಷ್ಟು ಪ್ರಚಲಿತ ಇಲ್ಲ. ನಾನು ಅನ್ಕೋತೀನಿ ನಿಜ ಇದು ಶಿವಂದು ಶಾಪದ ಪ್ರಯುಕ್ತ ಇರಬೇಕು. ಈ ತರ ಕತೆಗಳು ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಅಂತೂ ಇದೆ. ನನಗೆ ಸಬ್ಸ್ಕ್ರೈಬ್ಗಳು ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ.